ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಲಿಫ್ಟಿಕ್ ಒಂದು ಹಾಕಿಲ್ಲ. ನಾನು ಡ್ಯೂಟಿಗೆ ಹೋಗಬೇಕಾದ್ರೆ ಲಿಫ್ಟಿಕ್ ಅಷ್ಟು ಮಾಮೂಲಿ ಹಾಕೊಂಡು ಹೋಗಲ್ಲ. ಇನ್ನು ಫ್ರೆಂಡ್ಸ್, ನನ್ನ ಫೇಸ್ ನಿಮ್ಗೆ ಆಲ್ರೆಡಿ ಗೊತ್ತು. ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ನಾನೊಂದು ಸೋಪ್ ಯೂಸ್ ಮಾಡ್ತಾಯಿದ್ದೀನಿ. 3 ಮಂತ್ ಆಯಿತು ಅಂದ್ಕೊಳ್ಳಿ, 2-3 ಮಂತ್ ಆಯಿತು. ಆವಾಗಿಂದ ಫ್ರೆಂಡ್ಸ್ ನೋಡಿ, ನನ್ನ ಮುಖದ ಫೇಸಲ್ಲಿ ಎಲ್ಲ ಚೇಂಜಸ್ ಕಂಡಿದೆ. ಎಲ್ಲ ಏನೇನು ವೈಟು, ಬ್ಲ್ಯಾಕ್ ಹೆಡ್ಡು, ಬ್ಲ್ಯಾಕ್ ಮಾರ್ಕು ಏನೇನಿತ್ತು ಫ್ರೆಂಡ್ಸ್ ಎಲ್ಲ ಹೋಗಿದೆ. ಇನ್ನು ಫ್ರೆಂಡ್ಸ್, ನಾನಿವತ್ತು ಕೂತ್ಕೊಂಡೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇಷ್ಟೋ ತನಕ ಕೆಲಸ ಮಾಡಿ ಸುಸ್ತಾಗೋಯ್ತು ಫ್ರೆಂಡ್ಸ್. ಈಗ ಜಸ್ಟ್ ಇನ್ನೊಂದು ಸಲ ಮುಖನ ವಾಶ್ ಮಾಡ್ಕೊಂಡು ರೆಡಿ ಆದೆ. ಅದಕ್ಕೆ ನಾನು ಏನು ಲಿಫ್ಟಿಕ್ ಏನು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಲಿಫ್ಟಿಕ್ ಹಾಕೊಂಡ್ರೆ ಒಂಥರ ಕಾಣಿಸುತ್ತೆ, ಲಿಫ್ಟಿಕ್ ಹಾಕ್ಕೊಳ್ಳಿಲ್ಲ ಅದನ್ನೇ ಒಂಥರ ಕಾಣಿಸುತ್ತೆ ಅಲ್ವಾ ಮುಖ ಫ್ರೆಂಡ್ಸ್, ಎಲ್ಲರದೂ ಅಷ್ಟೇ. ಬನ್ನಿ ಫ್ರೆಂಡ್ಸ್, ಇನ್ನು ನಾನು ಮದುವೆಗೆ ಹೋಗಿದ್ದು ಇನ್ನು ಇವತ್ತು ಏನೇನಾಯಿತು. ಇವತ್ತು ಯಾವ ವಾರ? ಆಲ್ರೆಡಿ ಫ್ರೈಡೇ ಬಂದೇ ಹೋಯಿತು. ನೋಡ್ತಾ ಫ್ರೆಂಡ್ಸ್, ವೀಕೆಂಡ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಈ ವಾಚ್ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು 10 ಗಂಟೆಗೆ ಎದ್ದಿದ್ದೀನಿ. ಯಾಕೆಂದರೆ ನಿನ್ನೆ ನಮ್ಮ ಮಗಳು ಫ್ರೆಂಡ್ಸ್ ಎಲ್ಲರೂ ಏರ್ಪೋರ್ಟ್ ನೋಡೋಕೆ ಹೋದ್ರು. ಆದರೆ ಏರ್ಪೋರ್ಟ್ ಒಳಗಡೆ ಬಿಡಲ್ವಂತೆ ಫ್ರೆಂಡ್ಸ್. ಅಂದರೆ ಆಚೆನೇ ಅವರು ಫ್ರೆಂಡ್ಸ್ ಎಲ್ಲ ವೀಕ್ಲಿ 2 ಟೈಮ್ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ, ಆವಾಗ ಮೈಸೂರು, ಬಳ್ಳಾರಿ ಅವರೆಲ್ಲರೂ ಈ ಥರ ಹೋಯ್ತಾರೆ. ಅವರು ರಾತ್ರಿ ತುಂಬ ಲೇಟಾಗಿ ಬಂದಿದ್ದಾರೆ ಫ್ರೆಂಡ್ಸ್. ಎಷ್ಟು ಗಂಟೆ ಅಂದರೆ ಒಂದು 12 o'clock ಮೇಲೆ ಅಂದ್ಕೊಳ್ಳಿ ಬಂದಿದ್ದಾರೆ. ನಾನು ಬಂದು ಮಲ್ಕೊಬಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್, ನಾವು ಅವತ್ತು ಮದುವೆಗೆ ಹೋದಾಗ ನಿಮಗೆ ವೀಡಿಯೋ ಮಾಡಿದ್ದೆ, ಮದುವೆಲಿ ಹೆಂಗೆಲ್ಲ ಆಯಿತು ಫ್ರೆಂಡ್ಸ್. ಮದುವೆ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಾಯಿತು ಗೊತ್ತಾ. ಛತ್ರನೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಫ್ರೆಂಡ್ಸ್, ಛತ್ರನೂ ಎಲ್ಲ ಚೆನ್ನಾಗಿತ್ತು. ನಾವು ಒಂದು 9:30-10 ಗಂಟೆಗೆ ಹೋದ್ವಿ. ಉಪ್ಪಿಟ್ಟು ಮಾಡಿದರು, ಕೇಸರಿ ಬಾತ್ ಮಾಡಿದರು. ಅಲ್ಲಿಂದ ಬಂದು ಪೊಂಗಲ್ ಮಾಡಿದರು ಫ್ರೆಂಡ್ಸ್. ನಾನೇನು ಪೊಂಗಲ್ ತಿನ್ನಲಿಲ್ಲ, ನಾನು ಮಾಮೂಲಿ ಸ್ವಲ್ಪ ಉಪ್ಪಿಟ್ಟು ತಿಂದೆ. ಇನ್ನು ಇಲ್ಲಿಂದ ಬಸ್ಸಲ್ಲಿ ನಮ್ಮ ಹುಡುಗಿ ಮಾಡಿ ಚಪಾತಿ ತಿನ್ಕೊಂಡು ಹೋಗಿದೆ. ಅದಾದಮೇಲೆ ಫ್ರೆಂಡ್ಸ್ ಮತ್ತೆ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್, ಊರದು ಅಂದರೆ ಗೊತ್ತಲ್ಲ, ನಮ್ಮೂರವರೆಲ್ಲ ಸಿಗ್ತಾರೆ. ಅದೇ ಒಂಥರ ಖುಷಿ ಇರುತ್ತೆ ನಮಗೆ. ನಮ್ಮೂರವರು ಎಲ್ಲರೂ ನೋಡಿದ್ರೆ ಫ್ರೆಂಡ್ಸ್, ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇರಲ್ಲ ಅಂತ ಅನಿಸುತ್ತೆ. ಇನ್ನು ಹಂಗಾಗಿ ಫ್ರೆಂಡ್ಸ್, ಅವರೆಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲನೂ ನೋಡ್ಕೊಂಡು ಫ್ರೆಂಡ್ಸ್, ಅಲ್ಲಿಂದ 12:30 ಬಸ್ ಹತ್ತಿದ್ವಿ. ಬೆಂಗಳೂರಿಗೆ 5 ಗಂಟೆಗೆ ಬಂದ್ವಿ ಫ್ರೆಂಡ್ಸ್ ನಾವು. ಆದರೆ ಮದುವೆ ಬೆಂಗಳೂರಿಗೆ ಬಂದರೆ ನಿಮಗೆ ಗೊತ್ತಲ್ಲ, ನೆಲಮಂಗಲದಲ್ಲಿ ಸ್ವಲ್ಪ ಒಂದು ಹಾಫ್ 50% ಟ್ರಾಫಿಕ್ ಕಮ್ಮಿ ಇತ್ತು. ನಮ್ಮ ಪುಣ್ಯ ಅದು. ಇನ್ನು ಬಂದು ಫ್ರೆಂಡ್ಸ್ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. 6:15 ಮಲ್ಕೊಂಡು ಬೆಳಗ್ಗೆ ಗೆದ್ದಿದ್ದೀವಿ ನಾವೆಲ್ಲರೂ. ಅವತ್ತು ನೈಟ್ ಅಡುಗೆ ಮಾಡಲಿಲ್ಲ, ಅಷ್ಟು ಟಯರ್ಡ್ ಆಗೋಯ್ತು ಫ್ರೆಂಡ್ಸ್. ಎಲ್ಗಾರ ಹೋಗಿ ಬಂದ್ರೆ ಹಂಗೆ ಅಲ್ವಾ. ಮದುವೆ ಅಂತೂ ತುಂಬ ಚೆನ್ನಾಗಿ ನಡೀತು ಫ್ರೆಂಡ್ಸ್. ಮದುವೆನೂ ಚೆನ್ನಾಗಿ ನಡೀತು, ಛತ್ರನೂ ತುಂಬ ಚೆನ್ನಾಗಿತ್ತು. ಹೆಂಗೋ ಅವರು ಚೆನ್ನಾಗಿ ಬದುಕಲಿ. ಹಂಗಾಗಿ ಫ್ರೆಂಡ್ಸ್, ಅಷ್ಟೇ ಮದುವೆಯಲ್ಲಿ ನಾನು ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ನಾನು ಹೋಗಿದ್ದು ಬೆಳಗ್ಗೆ ಟೈಮು. ಆಮೇಲೆ ಬೆಳಗ್ಗೆ ಹೋಗಿದ್ದಲ್ದೇ ಹೋಗಿ ರೆಡಿಯಾಗಿ ಮುಹೂರ್ತ ಮಾಡಬೇಕಿತ್ತು. ಮುಹೂರ್ತನೂ ಬೇಗ ಬಂದಿತ್ತು, ಎಲ್ಲರೂ ಅಷ್ಟೇ. ಇನ್ನು ಫ್ರೆಂಡ್ಸ್, ನನ್ನ ಬಳೆ ನಾನು ನಿಮ್ಗೆ ಆಲ್ರೆಡಿ ತೋರಿಸಿ ನೋಡಿ. ಇದು ನಾನು 2 ಚಿಕ್ಕದೇ ಮಾಡಿಸ್ಕೊಂಡಿದ್ದೀನಿ, ಅತಿ ದೊಡ್ಡದೇನು ಮಾಡಿಸ್ಕೊಂಡಿಲ್ಲ. ಇದೇ 20 ಗ್ರಾಮ್ ಐತೆ ಫ್ರೆಂಡ್ಸ್. ಮದುವೆಯಿಂದ ಬಂದಾಗಿಂದ 2 ಹಾಕೊಂಡಿದ್ದೀನಿ. ಇವತ್ತು ಇದನ್ನು ತೆಗೆದು ಬಾಕ್ಸ್ಗೆ ಇಡೋಕ್ಕಾಗಲಿಲ್ಲ. ಮತ್ತು ಇವತ್ತು ಹಿಂಗೇ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ ನಾಳೆ ತೆಗೆದು ನಾನು ಒಂದೇ ಹಾಕೊಳ್ಳೋದು ಫ್ರೆಂಡ್ಸ್ ಡ್ಯೂಟಿಗೆ. ಆದರೆ ಫ್ರೆಂಡ್ಸ್, ಇದು ವೆಯ್ಟ್ ಇದೆ, ಡಿಸೈನ್ ಚೆನ್ನಾಗಿದೆ ಅಂತ ಹಾಕೊಂಡು. ಇನ್ನು ಫ್ರೆಂಡ್ಸ್, ಈ ಚಿನ್ನದ ರೇಟಲ್ಲಿ ನಿಮಗೆ ಗೊತ್ತು, ಚಿನ್ನ ಮಾಡ್ಸೋಕ್ಕೆ ಆಗುತ್ತೋ ಇಲ್ವೋ, ಏನೈತೆ ಅದನ್ನೇ ಉಳಿಸ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೂ ಅಷ್ಟೇ, ನಮ್ಮ ಹತ್ರ ಏನು ಚಿನ್ನ ಇದೆ ಅದನ್ನೇ ಉಳಿಸ್ಕೊಳ್ಳಿ. ಹಂಗಾಗಿ ಇನ್ನು ಫ್ರೆಂಡ್ಸ್ ನೋಡಿ, ಎಲ್ಲ ಇವಾಗ ಸ್ನಾನ ಆಯಿತು, ಪೂಜೆ ಆಯಿತು. ನನ್ನ ಮಗಳೂ ಆಫೀಸಿಗೆ ಬೇಗನೆ ಹೋದ್ಲು. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಎಲ್ಲ ರೋಟೀನು ಏನೆಲ್ಲ ಆಯಿತು ಅಂತ ನಿಮಗೆ ಹೇಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಎದ್ದಿದ್ದೆ 10 ಗಂಟೆಗೆ ಎದ್ದು ನಾನೊಂದು ಕಪ್ಪು ಬಿಸಿ ನೀರು ಮತ್ತು ಲೆಮೆನ್ನು, ಅಲ್ಲಿಂದ ಬಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಡೈಲಿ 1 ಕಪ್ ನಾನು ಬಿಸಿ ನೀರು ಕುಡಿತೀನಿ. ಅದಾದಮೇಲೆ ಫ್ರೆಂಡ್ಸ್, ಕುಡ್ದಳೆಯ ನಮ್ಮ ಮಗಳನ್ನ ಸಬ್ಬಕ್ಕಿ ಸೊಪ್ಪು ಥರ ಕಳಿಸ್ದೆ. ಇಲ್ಲೇ ನಮ್ಮ ಮನೆ ಹತ್ರ ಒಂದು ಅಂಗಡಿ ಐತೆ. ಅವಳು ನಿನ್ನೆ ಆಫೀಸಿಂದ ಬರುವಾಗ ಇದು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಎಲ್ಲನೂ ತಗೊಂಡು ಬಂದಿದ್ದೀನಿ ಮಮ್ಮಿ ಅಂತ ಹೇಳಿದ್ಲು. ಇನ್ನು ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಏನೆಲ್ಲ ಹಾಕಿದ್ದೀನಿ ರೊಟ್ಟಿಗೆ ಅಂದರೆ ಫ್ರೆಂಡ್ಸ್, ನಿಮಗೆ ನೆನಪಿರುತ್ತೋ ಇರೋ ಗೊತ್ತಿಲ್ಲ ಫ್ರೆಂಡ್ಸ್. ಅದೆಲ್ಲ ಹಾಕೊಂಡು ತಿಂದ್ರೇ ರಾಗಿ ರೊಟ್ಟಿ ತುಂಬಾ ಟೇಸ್ಟ್ ಇರುತ್ತೆ. ಇವತ್ತು ನಾನು ನಿಮಗೆ ಮಿನಿ ವೀಡಿಯೋದಲ್ಲಿ ಹಾಕಿದ್ದೀನಿ ರಾಗಿ ರೊಟ್ಟಿಯ ಅಷ್ಟೇ. ನಾನು ಎಲ್ಲನೂ ತೋರ್ಸೋಕ್ಕಾಗಲಿಲ್ಲ, ಅದೇ ನನಗೆ ಟೈಮು ಲೇಟಾಗೋಯಿತು. ಆಮೇಲೆ ಫ್ರೆಂಡ್ಸ್, ಇನ್ನು ಬಟ್ಟೆ ನಾನು 7 ಗಂಟೆಗೆ ಎದ್ದು ಏನು ಮಾಡಿದ್ದೀನಿ, ಬಟ್ಟೆ ಎಲ್ಲ ಮಿಷನ್ಗೆ ಹಾಕಿ ನೀರೆಲ್ಲ ಫಿಲ್ ಮಾಡಿ ಫ್ರೆಂಡ್ಸ್, ಮತ್ತೆ ನಾನು ಮಲ್ಕೊಬಿಟ್ಟಿದ್ದೀನಿ. ಅವಳ ಫ್ರೆಂಡು ಅವಳು ಇನ್ನೂ ಅಲ್ಲೇ ಮಲಗಿದ್ರು ಬೆಡ್ರೂಮಲ್ಲಿ.
ಸರಿ ಅವ್ರು ಆಮೇಲೆ ಫ್ರೆಂಡ್ಸ್ ನನಗೆ ನೋಡಿದ್ರೆ ಒಂದು ಟೈಮ್ ಎಚ್ಚರ ಆಯಿತು 8 ಗಂಟೆಗೆ, ಏನೋ ಅವ್ರ ಫ್ರೆಂಡ್ಸ್ 9 ಗಂಟೆಗೆ ಡ್ಯೂಟಿ ಇತ್ತಂತೆ, ಅವಳು ಹೋಗಿದ್ದಾಳೆ. ನಾವಿಬ್ಬರು ಎದ್ದೇ ಇಲ್ಲ. ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ಎದ್ದೇಳೋದೆ ಬಿಡಿ 7 ಗಂಟೆಗೆ ಎದ್ದೇಳ್ತಿದ್ದೆ. ಎದ್ದ ಆಮೇಲೆ ಫ್ರೆಂಡ್ಸ್ ಬೇಗ ಬೇಗ ಏನೇನು ಕಟ್ ಮಾಡಿದ್ದೀನಿ, ಈರುಳ್ಳಿ ಮೆಣಸಿಕಾಯಿ ಕಟ್ ಮಾಡಿ, ಕಡಲೆ ಬೀಜನ ಹುರಿದು ಪುಡಿ ಮಾಡಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ, ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ, ತೆಂಗಿನಕಾಯಿನ ತುರಿದು, ಅನ್ನ ಬೇಯೋಕ್ಕಿಟ್ಟು, ಅದಕ್ಕೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಎಲ್ಲನೂ ಕಲಸ್ಕೊಂಡು, ಎಳ್ಳು ಹಾಕಿ, ಹುಚ್ಚೆಳ್ಳು ಹಾಕಿ ಎಷ್ಟು ಹಾಕಿದ್ದೀನಿ ಒಂದು ಕಡೆಯಿಂದ ಕೇಳ್ಕೊಳ್ಳಿ ಫ್ರೆಂಡ್ಸ್. ಈರುಳ್ಳಿ, ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಆಮೇಲೆ ನನ್ನ ಮಗಳನ್ನ ಕೆಳಗಡೆ ಹೋಗೋವ ಸ್ವಲ್ಪ ಚಿಗುರೈತೆ ನುಗ್ಗೆ ಸೊಪ್ಪು ಕುಯ್ಕೊ ಬಂದೆ, ನುಗ್ಗೆ ಸೊಪ್ಪು ಮತ್ತು ಬೆಳ್ಳುಳ್ಳಿ ಗೆಜ್ಜೆ ಹಾಕಿದ್ದೀನಿ, ಎಳ್ಳು, ಹೆಸರು ಬೇಳೆ, ಹುಚ್ಚೆಳ್ಳು, ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಹಾಕಿದ್ದೀನಿ, ಆಮೇಲೆ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕೋದನ್ನ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್, ಮರ್ತಿದ್ದೀನಿ. ಜೀರಿಗೆ ಹಾಕಿಲ್ಲ, ಜೀರಿಗೆನ ಹಾಕಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮೇನ್ ಪಾಯಿಂಟ್ ಅದನ್ನೇ ಸ್ಕಿಪ್ ಮಾಡಿದ್ದೀನಿ. ಅದೆಲ್ಲನೂ ಹಾಕಿ ಫ್ರೆಂಡ್ಸ್ ಇವತ್ತು ಏನು ಮಾಡಿದ್ದೀನಿ ಗೊತ್ತಾ, 2 ಒಲೆಯಲ್ಲೂ 2 ಹಂಚಿಟ್ಟು ರೊಟ್ಟಿ ಬೇಯಿಸಿದ್ದೀನಿ, 2ರಲ್ಲೂ ಬೇಯಿಸಿದ್ದೀನಿ. ಆಮೇಲೆ ಫ್ರೆಂಡ್ಸ್ ಫಸ್ಟೇ ಗ್ಯಾಸ್ಟ್ರಿಕ್ ಮಾತ್ರೆ ನುಂಗಬೇಕು. ನಾನು ನಿಮ್ಗೆ ಹೇಳಿದ್ದೀನಿ ಕೈ ನೋವಿಗೆ ಅಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂತ. ಏನೋ ಫ್ರೆಂಡ್ಸ್ ಸ್ವಲ್ಪ ಕೈ ನೋವು ಸ್ವಲ್ಪ ಪರವಾಗಿಲ್ಲ, ಆಗಲಷ್ಟು ಇಲ್ಲ ಅಲ್ಲಿ. ಈಗ ಆಲ್ರೆಡಿ 1 ವೀಕ್ ಆಯಿತು. ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಹೋಗಬೇಕು. ನೆಕ್ಸ್ಟ್ ಹೋದಾಗ ಅವರು ರಾಕೇಶ್ ಡಾಕ್ಟ್ರು ಸಿಗ್ತಾರ ನೋಡಬೇಕು. ಇನ್ನು ಫ್ರೆಂಡ್ಸ್ ಕಾಲು ಸ್ವಲ್ಪ ಊತ ಇಳ್ದೈತೆ, ಇನ್ನೂ ಸ್ವಲ್ಪ ಊತ ಹಾಗೇ ಇದೆ. ಏನೋ ಫ್ರೆಂಡ್ಸ್ ರಾತ್ರಿ ಅವರು ಒಂದು ಸಕ್ಕರೆ ಥರ ಒಂದು ಪುಡಿ ಕೊಟ್ಟಿದ್ದಾರೆ, 3 ಸ್ಪೂನ್ ಹಾಕಬೇಕು. ಯಾಕೆ ಅಂತ ಗೊತ್ತಿಲ್ಲ. ಆ 3 ಸ್ಪೂನ್ ಹಾಕ್ಕೊಂಡು ಬಿಸಿ ನೀರು ಕಾಯಿಸ್ಕೊಂಡು ಫ್ರೆಂಡ್ಸ್ ಅದನ್ನು ಶಾಖ ತಗೋಬೇಕು. ರಾತ್ರಿ ಶಾಖ ತಗೊಂಡೆ ಬಂದು, ಇನ್ನು ಅವಳು ನಾವು ಅಲ್ಲೇ ಹೊರಗಡೆ ಊಟ ಮಾಡ್ತೀವಿ ಅಂತ ಅಂದು ಮನೆಗೆ ಬಂದು ರೆಡಿ ಆಗೋಗಿರೋದು. ಆಮೇಲೆ ಫ್ರೆಂಡ್ಸ್ ಇಷ್ಟು ರೊಟ್ಟಿ ಎಲ್ಲ ಮಾಡಿ ನಾನು ಜ್ಯೂಸ್ ಮಾಡಿ, ಒಂದೇ ಒಂದು ಹಾಗಲಕಾಯಿನ ಫ್ರೆಂಡ್ಸ್ ಕಡಲೆ ಬೀಜ ಅದನ್ನು ಹಾಕಿ ಬೇಯಿಸಿ, ಈರುಳ್ಳಿ ಹುಣಸೆ ಹಣ್ಣು ನೀವು ಹಾಕಿ ಬೇಯಿಸಿ, ಹಾಗಲಕಾಯಿ ಫುಲ್ ಕಹಿ ಹೋಗುತ್ತೆ. ಸ್ವಲ್ಪ ಹುಣಸೆ ಹಣ್ಣು ಈ ಥರ ನೆನೆಸಿ ಫ್ರೆಂಡ್ಸ್, ನೆನೆಸಿ ಅದರೊಳಗಡೆ ಹಾಕಿ ಬೆಂದಮೇಲೆ ಹುಣಸೆ ಹಣ್ಣು ಬೇರೆ ಬಿಸಾಕಿ ನೀವು ಹಾಗಲಕಾಯಿ ಕಡಲೆ ಬೀಜ ಇದ್ಕೊಳ್ಳಿ, ಅದನ್ನು ಹಾಕಿ ಫ್ರೆಂಡ್ಸ್ ಪಲ್ಯ ಮಾಡಿದ್ದೀನಿ. ನಾನಂತೂ ಇವತ್ತು ಏನೂ ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕೆಂದರೆ ಅಷ್ಟು ನನಗೆ ಟೈಮು ಸಾಕಾಗಲಿಲ್ಲ. ಅದೆಲ್ಲನೂ ಮಾಡಿ ಫ್ರೆಂಡ್ಸ್ ಜ್ಯೂಸ್ ಮಾಡಿ, ಇನ್ನು ಆಚೆಲಿ ಪ್ಯಾಸೇಜ್ ಮಾಪ್ ಹಾಕಿ, ಆಚೆಲಿ ಬಟ್ಟೆ ಇತ್ತು ಅದನ್ನ ಎತ್ಕೊಂಬಂದು, ಇನ್ನು ಬಟ್ಟೆ ಒಣಗಾಕಲಿಲ್ಲ ಅಂದರೆ ಸಂಜೆ ಅವಳು ಬಂದು ಮರ್ತ್ಕೊತಾಳೆ. ಇನ್ನು ಫ್ರೆಂಡ್ಸ್ ಇವತ್ತು ಶುಕ್ರವಾರ ಹೂವೆಲ್ಲ ಚೇಂಜ್ ಮಾಡಬೇಕಿತ್ತಲ್ಲ, ಹೂವು ಎಲ್ಲನೂ ತೆಗೆದು ಎಲ್ಲನೂ ಚೇಂಜ್ ಮಾಡಿ, ಇನ್ನು ಫ್ರೆಂಡ್ಸ್ ಮನೆ ಕಸ ಒಂದು ಗುಡಿಸಿ, ಅವಳು ಕೊತ್ತಂಬರಿ ಸೊಪ್ಪು ತಂದಿಲ್ಲ ಅದನ್ನು ಬಿಡಿಸಿಟ್ಟೆ, ಕರ್ಬೇವಿನ ಸೊಪ್ಪನ್ನ ಬಿಡಿಸಿಟ್ಟೆ, ಸಬ್ಬಕ್ಕಿ ಸೊಪ್ಪನ್ನು ಬಿಡಿಸಿ ಎತ್ತಿಕ್ತೆ, ಇನ್ನೂ ಸ್ವಲ್ಪ ಪಾಲಕ್ ಸೊಪ್ಪಿದೆ. ಅದಾದಮೇಲೆ ಫ್ರೆಂಡ್ಸ್ ಇವಾಗ ಫೋನ್ ಮಾಡಿದ್ದಾಳೆ, ಮಮ್ಮಿ ನಂದೊಂದು ಟಾಪು ಮಿಂತ್ರಾದಲ್ಲಿ ತರಿಸಿದೆ, ಅದನ್ನು ಮೆಡಿಕಲ್ಗೆ ಕೊಟ್ಟು ಹೋಗು ಅಂತ. ಯಾಕೆಂದರೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಯಾರೂ ಬರೋಲ್ಲ, ಯಾಕೆಂದರೆ ನಾಯಿಗಳವೆ, ನಮ್ಮ ಓನರ್ದು ನಾಯಿ ಐತೆ, ಹಂಗಾಗಿ ಬರಲ್ಲ. ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ನಾನು ಎಲ್ಲನೂ ರೆಡಿ ಮಾಡಿ, ನನ್ನ ಬಟ್ಟೆನೆಲ್ಲ ಐರನ್ ಮಾಡಿ ರೆಡಿ ಮಾಡಿದೆ ಫ್ರೆಂಡ್ಸ್. ಅಷ್ಟಲ್ಲಿ 12 ಗಂಟೆ ಆಗೇ ಹೋಯಿತು. ಅಯ್ಯೋ ಬಿಡು ಇವತ್ತೇನು ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅದು ನಿಮಗೆ ಏನೇನು ಮಾಡಿಂದ ತೋರಿಸೋ ವೀಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ. ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ಏನೇನು ಅಡುಗೆ ಮಾಡಿದ್ದೀನಿ ಅಂದರೆ, ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ, ಸೊಪ್ಪಿನ ರಾಗಿ ರೊಟ್ಟಿ ಮಸಾಲ ರೊಟ್ಟಿ ಮಾಡಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ಸಾಂಬಾರು ಬಿಸಿ ಮಾಡಿದೆ, ವೈಟ್ ರೈಸ್ ಮಾಡಿದೆ, ಆಮೇಲೆ ಇದು ನಾರ್ಮಲ್ಲು ಲೆಮೆನ್ನು ಮತ್ತು ಬೀಟ್ರೋಟು 2 ಹಾಕಿ ಜ್ಯೂಸ್ ಅಂತೂ ನಾನು ಯಾವಾಗಲೂ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್, ಅದೊಂದು ಕುಡಿತೀನಿ. ಅಷ್ಟೂ ರೆಡಿ ಮಾಡಿ ಫ್ರೆಂಡ್ಸ್ ಇಷ್ಟೊತ್ತಾಯಿತು. ಆಮೇಲೆ ಅದಾದಮೇಲೆ ಫ್ರೆಂಡ್ಸ್ ಇನ್ನೇನು ನಾನು ಮಾಡೋಕ್ಕೋಗಲಿಲ್ಲ. ಇನ್ನು ಸಂಬಳ ಬಂದಿದೆ ನಮಗೆ, ರೇಷನ್ ಅಂಗಡಿಗೆ ಹೋಗಬೇಕು. ರೇಷನ್ ಅಂಗಡಿ ಫ್ರೆಂಡ್ಸ್ ಇನ್ನು ಅಕ್ಕಿ 1 ಮೂಟೆ ಫುಲ್ ತಂದು ಇಟ್ಕೊಂಡಿದ್ದೆ, ಅದೇ 3 ಮಂತ್ ಆಗುತ್ತೆ. ಇನ್ನು ಗೋಧಿ ಹಿಟ್ಟು, ಸ್ವಲ್ಪ ಆಯಿಲ್ಲು, ಜೀರಿಗೆ ಅದು ಇದು ತರಬೇಕು. ಅದನ್ನೆಲ್ಲ ಮೊನ್ನೆನೋ ಏನೋ ಹೋಗಿ ತಂದಿದ್ದಾಳೆ ನನ್ನ ಮಗಳು. ನೋಡಿ ಫ್ರೆಂಡ್ಸ್ ಇವಾಗ ರೇಷನ್ ಅಂದಿದ್ದು ನೆನಪತ್ತು, ಅವಳು 500 ನನಗೆ ಚೀಟಿ ಕೊಟ್ಟಿದ್ಲು. ಆ ಚೀಟಿನೇ ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಯಾವುದೋ ಚಿಕ್ಕದು ಅಂತ ಬಿಸಾಕಿದ್ದೀನೋ ಏನೋ ಗೊತ್ತಿಲ್ಲ, ಕಸದಲ್ಲಿ ಹೋಗೈತೋ ಗೊತ್ತಿಲ್ಲ. ಈಗ ರೇಷನ್ ಅಂಗಡಿ ಅಂದಿದ್ದಕ್ಕೆ ನನಗೆ ನೆನಪತ್ತಾಯ್ತು. ಈಗ ಆ ಚೀಟಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರು ನೆನಪಲ್ಲಿ ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್. ನಾವು ಯಾವಾಗಲೂ ಅಲ್ಲೇ ರೇಷನ್ ತಗೊಳ್ಳೋದು. ಇಷ್ಟೆಲ್ಲ ರೆಡಿ ಫ್ರೆಂಡ್ಸ್. ಏನು ಗೊತ್ತಾ, ನಮಗೆ ನಿದ್ದೆನೇ ಬೇಕು ಮೇಯ್ನು. ರಾತ್ರಿ ಏನಾಯಿತು ಗೊತ್ತಾ ಫ್ರೆಂಡ್ಸ್, ಅವ್ರು ಬರಲಿಲ್ವಲ್ಲ, ಹಂಗಾಗಿ ನಾನು 12:30 1 ಗಂಟೆ ತನಕಲೂ ಸುಮ್ಮನೆ ಸ್ವಲ್ಪ ಒಂದು ಕಣ್ಣಲ್ಲಿ ನಿದ್ದೆ ಒಂದು ಕಣ್ಣಲ್ಲಿ ಎಚ್ಚರ ಆಗಿದ್ದೀನಿ. ಅವ್ರು ಬರೋ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಆ ಥರ ಆಗೋಗೈತಿ ನೆನ್ನೆ ನಂದು ಫ್ರೆಂಡ್ಸ್. ಹಂಗೆ ಫ್ರೆಂಡ್ಸ್ ಇಷ್ಟು ಮದುವೆಗೆ ಹೋಗಿ ಬಂದಿದ್ದಾಯಿತು. ಇಷ್ಟೆಲ್ಲ ನಂದು ಡೈಲಿ ರೋಟೀನ್ ಆಗಲೇಬೇಕು ಫ್ರೆಂಡ್ಸ್. ನಾನು ಡೈಲಿ ಇಷ್ಟು ಕೆಲಸ ಮಾಡಲೇಬೇಕು. ನೀವು ಲೇಟ್ ಆಗಾದ್ರೆ ಅದೇಳಿ ನಾನು. ಆಮೇಲೆ ಫ್ರೆಂಡ್ಸ್ ನಂದು ಟ್ಯಾಬ್ಲೆಟ್ ಇತ್ತಲ್ಲ ನೋಡಿ, ಟ್ಯಾಬ್ಲೆಟ್ ತಗೊಂಡೆ ನೋಡಿ ಫ್ರೆಂಡ್ಸ್. ಟ್ಯಾಬ್ಲೆಟ್ಗಳು ತಗೋತಾ ಇದ್ದೀನಿ. ಯಾಕೆಂದರೆ ಫ್ರೆಂಡ್ಸ್ ನನ್ನ ಕೈ ನನಗೆ ತುಂಬಾ ಪೇಯ್ನ್ ಕೊಟ್ಟಿತ್ತು, ಅದಕ್ಕೆ ಎಲ್ಲೂ ತೋರಿಸ್ಬಾರ್ದು ಅಂತ ನೋಡಿ ನಾನು ಅಲ್ಲೇ ತೋರಿಸಿದ್ದೀನಿ. ಬೆಳಗ್ಗೆ 5 ಮಾತ್ರೆ, ಸಂಜೆ 5 ಮಾತ್ರೆ, ಮಧ್ಯಾಹ್ನ 1 ಮಾತ್ರೆ, ಅದು ಏನಾದರೂ ಆಗಲಿ ಅಂತ ಫ್ರೆಂಡ್ಸ್ 4,000 ಟ್ಯಾಬ್ಲೆಟ್ ತಂದಿದೆ. ಆಮೇಲೆ ಅರ್ಧ ಟ್ಯಾಬ್ಲೆಟ್ ತಂದಿದೆ 10 ಡೇಸ್ಗೆ. ಇನ್ನು ಈ ಪುಡಿ ಇದೆಲ್ಲನೂ ಫ್ರೆಂಡ್ಸ್ ನಾನು ಫುಲ್ಲೇ ತಂದಿದ್ದೀನಿ 20 ಡೇಸ್ಗೆ. ಇದು ಇನ್ನೂ ಕುಡಿಬೇಕು ಫ್ರೆಂಡ್ಸ್. ಇದು ಬೇವಿನ ಪುಡಿ ಸ್ವಲ್ಪ ಮಜ್ಜಿಗೆಗೆ ಹಾಕೊಂಡು ಕುಡಿಬೇಕು, ಕಹಿ ವಿಷ ಆಗುತ್ತೆ. ಇನ್ನು ಫ್ರೆಂಡ್ಸ್ ಮಾತ್ರೆಗಳೆಲ್ಲ ಇನ್ನೂ ಇದೆ ನೋಡಿ ಫ್ರೆಂಡ್ಸ್, ಇನ್ನು ಎಲ್ಲ ಮಾತ್ರೆನೂ ಇದೆ. ನೋಡೋಣ
ಹಾಗಾಗಿ ಫ್ರೆಂಡ್ಸ್ ಈ ವಾರ ಆಗಲ್ಲ, ನನಗೇನು ರಜೆ ಇಲ್ಲ, ಹೋಗಬೇಕು ಇನ್ನೊಂದು ವೀಕ್ ಬಿಟ್ಟು. ಆವಾಗ ನೋಡ್ತೀರಾ, ಅವರು ಭಾನುವಾರ ಶನಿವಾರ ಹೋದರೆ ರಾಕೇಶ್ ಡಾಕ್ಟ್ರು ಸಿಗ್ತಾರೆ ಅಂತ ಹೇಳ್ತಾರೆ. ಈ ಸಲ ಹಂಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಟ್ಯಾಬ್ಲೆಟ್ ಮುಗಿದೋದ್ರೆ ಹೋಗ್ತೀನಿ ಫ್ರೆಂಡ್ಸ್. ಆದರೆ ಕೈ ಸ್ವಲ್ಪ ಫ್ರೆಂಡ್ಸ್ ನೋವು ಕಮ್ಮಿ ಆಗಿದೆ, ಡೈಲಿ ಟ್ಯಾಬ್ಲೆಟ್ ತಗೋತಾಯಿದ್ದೀನಿ. ಅವರು ಬಿಡ್ದಂಗೆ 3 ಮಂತ್ ತಗೋಬೇಕು ಅಂದಿದ್ದಾರೆ. ಕಷ್ಟನೋ ಸುಖನೋ ಫ್ರೆಂಡ್ಸ್, ತಗೋತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತು ನನ್ನ ಮನೆ ವಿಡಿಯೋ, ಡೈಲಿ ರೋಟೀನು. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.